ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಒಂದು ಕಳಕಳಿಯ ಮನವಿ ಎಂದಿನಂತೆ ಕೇಳೋದೇನಂತ ಅಂದರೆ, ಇನ್ನು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಚಾನಲನ್ನು ಫಾಲೋ ಮಾಡಿ, ಮತ್ತು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಯಾಕಂತಂದರೆ ವಿಡಿಯೋನ ನೀವು ಅರ್ಧಂಬರ್ಧ ನೋಡ್ತೀರಾ, ಫೋನ್ ಮಾಡ್ತೀರಾ. ಒಬ್ಬ ಬೇಕುಪ್ಪ ಹಾಕಿದ್ದ, ನೀವು ಇನ್ಫಾರ್ಮೇಷನ್ನು ಕರೆಕ್ಟಾಗಿ ಕೊಡೋಲ್ಲ, ಅದಕ್ಕೇ ನಿಮಗೆ ಫೋನ್ಗಳು ಮಾಡ್ತಾರೆ, ಯಾರಿಗೂ ಫೋನ್ ಮಾಡಲ್ಲ ಅಂತ ಹೇಳಿಬಿಟ್ಟು. ಯಾಕಂದರೆ ನೀವು ಫೋನ್ ಮಾಡೋದು ಒಂದು ಈ ಕಷ್ಟನೇ, ನಾನು ರಿಸೀವ್ ಮಾಡೋದು ಒಂದು ಕಷ್ಟನೇ. ಈ ಥರ ಕಮೆಂಟ್ಗಳು ಬರುತ್ತೆ. ನಾನು ಇನ್ಫಾರ್ಮೇಷನ್ನು ವಿಡಿಯೋದಲ್ಲಿ ಕರೆಕ್ಟಾಗಿ ಕೊಡ್ದಿದ್ದಕ್ಕೆ ಫೋನ್ ಮಾಡ್ತಾರಂತೆ ಜನ. ಈ ಥರ ಜನಗಳು ಪ್ರಪಂಚದಲ್ಲಿ ಇರೋದು. ಅದರಿಂದ ಏನು ಮಾಡೋಕ್ಕಾಗಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೂ ಆಗಲ್ಲ, ಹೊರಿ ತೊಗೊಳ್ಳೋದು ಬೇಡ. ಅಂಥವ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋದರೆ ನಮ್ಮ ಪ್ರಪಂಚದಲ್ಲಿ ನಾವು ಉದ್ಧಾರ ಆಗಲಿಕ್ಕೂ ಆಗಲ್ಲ, ಆ ಥರ ಆಗೋಗುತ್ತೆ. ಅದ್ರಿದ್ದು ಬೇಡ. ಇವತ್ತು ಒಂದು ಮುಖ್ಯವಾದ ವಿಷಯ ಏನಂತಂದರೆ, ಯಾಕಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು, ಅದೇ ಉದ್ದೇಶದಿಂದಲೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಏನಂತಂದರೆ, ಒಂದು ಎಲ್ಲರಿಗೂ ಕಾನೂನು ಅನ್ನೋದೊಂದು ಗೊತ್ತಿರಲ್ಲ. ಯಾಕಂದರೆ ಎಲ್ಲರೂ ಲಾಯರ್ ಆಗಿರಲ್ಲ. ಲಾಯರ್ ಆಗಿದ್ರು ಕೂಡ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಬಿಡಿ, ಅದು ಸೆಕೆಂಡ್ನೇ ವಿಷಯ. ನಾವು ಅದ್ರ ಬಗ್ಗೆ ಅವರನ್ನು ಕಿಂಡಲ್ ಮಾಡೋದು ಬೇಡ. ಯಾಕಂದರೆ ನಮಗೆ ಗೊತ್ತಿರೋ ವಿಷಯನ ನಾವು ಹಂಚ್ಕೊಳ್ಳೋಣ ಫ್ರೆಂಡ್ಸ್. ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರಿ, ಎಷ್ಟೋ ಜನ ಎರಡೆರಡು ಮದುವೆ ಆಗಿರೋರು ಇದ್ದಾರೆ, ಒಬ್ಬೊಬ್ಬರು ಕಾನೂನು ಬದ್ಧವಾಗಿ ಆಗಿರೋರು ಇದ್ದಾರೆ, ಇನ್ನೊಬ್ಬರು ಕಾನೂನು ವಿರೋಧವಾಗಿ ಆಗಿರೋರು ಇದ್ದಾರೆ. ಸರ್, ಎರಡನೇ ಹೆಂಡತಿ ಮಕ್ಕಳಿಗೆ ಹಕ್ಕು ಬರಲ್ವಾ? ಇದು ಎಷ್ಟೋ ಜನದ ಪ್ರಶ್ನೆ ಆಗಿದೆ. ಯಾಕಂದರೆ ನಾನು ರಿಸೀವ್ ಮಾಡಿರೋ ಕಾಲಲ್ಲಿ ಸುಮಾರು ಕಾಲ್ಸು ಈ ಥರ ಕಾಲ್ಸ್ ಬಂದಿದೆ. ಯಾಕಂದರೆ ಅವರು ಅನುಭವಿಸ್ತಾ ಇದ್ದಾರೆ. ಇವತ್ತು ಅವರು ಆಸೆ ತೀರಿಸ್ಕೊಳ್ಳೋದಕ್ಕಾಗಿ ಮದುವೆ ಮಾಡ್ಕೊಂಡ್ರಾ, ಅಥವಾ ನನಗೆ ಹೆಂಡತಿ ಬೇಕು ಅಂತ ಮದುವೆ ಮಾಡ್ಕೊಂಡ್ರ ಖಂಡಿತ ಗೊತ್ತಿಲ್ಲ. ಬಟ್ ಅದಕ್ಕೆ ಪ್ರತಿಫಲ ಅನುಭವಿಸ್ತಾ ಇರೋರು ಬೇರೆಯವರಾಗಿರ್ತಾರೆ. ಮೊನ್ನೆ ಯಾವುದೋ ಒಂದು KR ಪುರಂ ಪ್ರಾಪರ್ಟಿನೇ ನಾನು ಆ್ಯಕ್ಚುಲಿ ನೋಡಿದೆ. ಅವರು ಎರಡನೇ ಹೆಂಡತಿಗೆ ಸುಮಾರು 11 ಎಕರೆ ಜಮೀನು ಹೋಗಿದ್ರು ಕೂಡ ಅವರು ಅಪ್ಟು ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ರು. ಯಾಕಂದರೆ ನಿನಗೆ ಎರಡನೇ ಹೆಂಡತಿ ಮಗ ನೀನು ಕೊಡಬಾರ್ದು ಆಸ್ತಿ ಅಂತ ಹೇಳ್ಬಿಟ್ಟು. ಆದರೂ ಇವರು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ತೊಗೊಂಡು ಬಂದರು. ಅದು ಯಾಕಾಗಿತ್ತು ಅಂತಂದರೆ, ಅದು ಇವ್ರ ಪರವಾಗಾಯಿತು. ಯಾಕಂದರೆ ಅದು ಅವ್ರದ್ದು ಸ್ವಯಾರ್ಜಿತ ಸ್ವತ್ತಾಗಿತ್ತ ಎಂಬುದು ಇದರಿಂದ. ಫ್ರೆಂಡ್ಸ್, ಇರಲಿ, ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ಹೆಂಡತಿಗೆ ರೈಟ್ಸಾ, ಎರಡನೇ ಹೆಂಡತಿಗೆ ಹಕ್ಕಿದೆಯಾ? ಮೊದಲನೇ ಹೆಂಡತಿ ಕಾನೂನುಬದ್ಧವಾಗಿ ಆಗಿರ್ತಾರೆ, ಅದರಿಂದ ಅವರಿಗೆ 100% ರೈಟ್ಸ್ ಅನ್ನೋದೊಂದು ಬಂದೇ ಬರುತ್ತೆ. ಬಟ್ ಎರಡನೇ ಹೆಂಡತಿ ಹೇಗೆ? ಅವರ ಕತೆ ಏನು? ಅವರಿಗೆ ರೈಟ್ಸ್ ಬರುತ್ತಾ? ಅವರ ಮಕ್ಕಳಿಗೆ ರೈಟ್ಸ್ ಬರುತ್ತಾ? ಈ ವಿಷಯನ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಏನಂದರೆ, ಇಲ್ಲಿ ಎರಡು ವಿಷಯ ಬರುತ್ತೆ ಫ್ರೆಂಡ್ಸ್. ಒಂದು ಕಾನೂನುಬದ್ಧವಾಗಿ ಮದುವೆ ಆಗಿರೋದು, ಒಂದು ಕಾನೂನು ವಿರೋಧವಾಗಿ ಮದುವೆ ಆಗಿರೋದು. ಕಾನೂನುಬದ್ಧವಾಗಿ ಅಂತಂದರೆ, ಮೊದಲನೇ ಹೆಂಡತಿ ತೀರಿಕೊಂಡಿರಬೇಕು. ಮೊದಲನೇ ಹೆಂಡತಿಯ ಮರಣದ ನಂತರ ಮದುವೆಯಾದರೆ ಅದು ಕಾನೂನುಬದ್ಧ. ಅದರಲ್ಲೇನೆ ಮೊದಲನೇ ಹೆಂಡತಿಯ ಡಿವೋರ್ಸ್ ಆದ ನಂತರ ಮದುವೆ ಆದರೆ ಅದು ಕೂಡ ಕಾನೂನುಬದ್ಧ. ಮೊದಲನೇ ಹೆಂಡತಿ ಬದುಕಿರ್ತಾರೆ, ಅವರಿಗೆ ಡೈವರ್ಸೇ ಆಗಿರಲ್ಲ, ಡಿವೋರ್ಸ್ ಆಗದೇನೆ ಇನ್ನೊಬ್ಬರು ಮದುವೆ ಆಗಿರ್ತಾರೆ, ಅದು ಕಾನೂನಿನ ಪ್ರಕಾರ ಅದು 100% ರಾಂಗ್. ಅವರಿಗೆ ಈ ಎರಡನೇ ಮದುವೆ, ಇನ್ನೂ ಮೊದಲನೇ ಹೆಂಡತಿ ಬದುಕಿದ್ದು ಅವರಿಗೆ ಯಾವುದೇ ಡಿವೋರ್ಸನ್ನು ಕೊಡದೆ ಎರಡನೇ ಮದುವೆ ಆಗಿದ್ದರೆ ಆ ಮದುವೆಯನ್ನು 100% ಕಾನೂನು ವಿರೋಧವಾಗಿ ಆಗಿರೋದಕ್ಕೆ ಯಾವುದೇ ಥರ ರೈಟ್ಸ್ ಇಲ್ಲ. ಇದು ನಮ್ಮ ಹಿಂದೂ ಕಾನೂನಲ್ಲಿರೋದು. ಅದರಲ್ಲಿನೂ ಇದೆ, ಬರೀ ಅದೊಂದೇ ಅಲ್ಲ.
ಎರಡನೇ ಮದುವೆ ಆಗಿರ್ತಾರೆ. ಎರಡನೇ ಮದುವೆ ಆಗಿರಬೇಕಾದ್ರೆ ಅವ್ರದ್ದು ಪಿತ್ರಾರ್ಜಿತ ಆಸ್ತಿನ ಸ್ವಯಾರ್ಜಿತ ಆಸ್ತಿನ ಅನ್ನೋದೊಂದು ಕನ್ಸಿಡರೇಷನ್ ತಗೊಳ್ತಾರೆ. ಪಿತ್ರಾರ್ಜಿತ ಆಸ್ತಿ ಆಗಿದ್ದರೆ ಮೊದಲನೇ ಹೆಂಡತಿ ಬದುಕಿದ್ದು ಎರಡನೇ ಹೆಂಡತಿನ ಮದುವೆ ಆಗಿದ್ದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಯಾವುದೇ ಹಕ್ಕು ಇರೋದಿಲ್ಲ. ಯಾಕಂದರೆ ಅದು ಕಾನೂನಿನ ವಿರೋಧವಾಗಿ ಮದುವೆ ಆಗಿರೋದು. ಕಾನೂನಿನ ವಿರೋಧವಾಗಿ ಮದುವೆ ಆಗಿರೋದ್ರಿಂದ ಅದನ್ನು ಮಾನ್ಯವಾಗದೇ ಇದ್ದರೆ, ಅಂದರೆ ಕಾನೂನಿಗೆ ಬದ್ಧವಾಗಿಲ್ಲದ ಮದುವೆ ಅಂತಲೇ ಅದನ್ನು ಕನ್ಸಿಡರೇಷನ್ ತಗೊಳ್ತಾರೆ. ಈ ಮಾನ್ಯವಾಗಿರೋ ಮದುವೆ ಅಂತಂದರೆ ನೀವು ಡಿವೋರ್ಸ್ ಆದಮೇಲೆ ಅಥವಾ ಸತ್ತು ಹೋದ ಮೇಲೆ, ಮೊದಲನೇ ಹೆಂಡತಿಯ ಮರಣದ ನಂತರ ಮದುವೆ ಆದರೆ ಅದನ್ನು 100% ಮಾನ್ಯ, ಅಂದರೆ ಕಾನೂನುಬದ್ಧವಾಗಿ ಮದುವೆ ಆಗಿರೋದು ಅಂತ ಹೇಳ್ತಾರೆ. ಫ್ರೆಂಡ್ಸ್, ಇವಾಗ ಒಂದು ಪಿತ್ರಾರ್ಜಿತ ಆಸ್ತಿ ಇರುತ್ತೆ, ಅವರ ತಾತನ ಆಸ್ತಿ. ಇವನು 2 ಮದುವೆ ಆಗಿಬಿಟ್ಟಿದ್ದಾನೆ. 2 ಮದುವೆ ಏನಾದರೂ ಆಗಿದ್ದರೆ ಅದರಲ್ಲಿ ಏನಾದ್ರೂ ಎರಡನೇ ಹೆಂಡತಿಗೆ, ಎರಡನೇ ಹೆಂಡತಿಯ ಮಕ್ಕಳಿಗೆ ಇವರೇನಾದರೂ ವಿಲ್ ಬರೆದಿದ್ದರೆ ಫ್ರೆಂಡ್ಸ್, ಇದರಲ್ಲಿ ಇಷ್ಟೇನೆ. ಮೊದಲನೇ ಹೆಂಡತಿ ಮರಣೋತ್ತರ ಅಥವಾ ಡಿವೋರ್ಸ್ ನಂತರ ಎರಡನೇ ಹೆಂಡತಿಯನ್ನು ಮದುವೆಯಾಗಿದ್ದರೆ ಅದು ಎರಡನೇ ಹೆಂಡತಿಗೂ ಮತ್ತು ಮೊದಲನೇ ಹೆಂಡತಿಯ ಮಕ್ಕಳಿಗೆ ಕಾನೂನುಬದ್ಧವಾಗಿ ವಂಶಪಾರಂಪರ್ಯವಾಗಿ ಬಂದಂತಹ ಆಸ್ತಿಯಲ್ಲಿ ಇಬ್ಬರಿಗೂ ಸಮಾನ ಹಕ್ಕು, ಈಕ್ವಲ್ ಶೇರ್ ಇರುತ್ತೆ. ಮೊದಲನೇ ಹೆಂಡತಿಗೆ ಎಷ್ಟು ಶೇರ್ ಇರುತ್ತೆ, ಎರಡನೇ ಹೆಂಡತಿಗೂ ಅಷ್ಟೇ ಹಕ್ಕಿರುತ್ತೆ. ಏನಾದರೂ ಮೊದಲನೇ ಹೆಂಡತಿಯದ ಮದುವೆಯಿಂದ ಬದುಕಿದ್ದು ಎರಡನೇ ಹೆಂಡತಿಯನ್ನು ಮದುವೆಯಾಗಿದ್ದರೆ ಅದನ್ನು ಅಮಾನ್ಯ, ಇನ್ವ್ಯಾಲಿಡ್ ಅಂತ ಹೇಳ್ತಾರೆ. ಅದನ್ನು ಆ ಮದುವೆ ಅನೂರ್ಜಿತ, ಅದು ಕಾನೂನಿಗೆ ವಿರೋಧ. ಅವರಿಗೆ ಅವರ ಆಸ್ತಿಯಲ್ಲಿ ಯಾವುದೇ ಹಕ್ಕಿಲ್ಲ. ಅವರು ಬದುಕಿದ್ದು ಇವನು ಎರಡನೇ ಮದುವೆ ಆಗಿದ್ದರೆ ಅವರ ಆಸ್ತಿಯಲ್ಲಿ ಯಾವುದೇ ಹಕ್ಕು ಇರುವುದಿಲ್ಲ. ಇನ್ನೊಂದೇನೆಂದರೆ, ಇವನೇನಾದರೂ ಎರಡನೇ ಮದುವೆ ಕಾನೂನಿಗೆ ವಿರೋಧವಾಗಿ ಆಗಿದ್ರು ಕೂಡ ಇವಂದೇನಾದರೂ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತ ಏನಾದರೂ ಇತ್ತು ಅಂದರೆ ಆ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿನ ಅವರು ಯಾರಿಗೆ ಬೇಕಾದರೂ ಬರಿಬೋದು. ಒಂದು ವೇಳೆ ಮೊದಲನೇ ಹೆಂಡತಿಗೆ ವಂಶಪಾರಂಪರ್ಯವಾಗಿ ಅನ್ಸಿಸ್ಟರ್ ಪ್ರಾಪರ್ಟಿಯಲ್ಲಿ ಏನಾದರೂ ಬಂದಿದ್ರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ, ಎರಡನೇ ಹೆಂಡತಿಗೆ ಇವರು ಬೇಕಾದರೆ ಎರಡನೇ ಹೆಂಡತಿಗೆ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಏನಾದರೂ ಇತ್ತು ಅಂದರೆ ಅವರ ಮಕ್ಕಳಿಗಾಗಲಿ ಅಥವಾ ಹೆಂಡತಿ ಹೆಸರಿಗಾಗಲಿ ಅವರು ಬರಿಬೋದು. ಯಾಕಂದರೆ ಅದು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ, ಯಾರಿಗೆ ಬೇಕಾದ್ರೂ ಬರಿಬೋದು. ಇದೊಂದು. ಇನ್ನೊಂದು, ಈ ಎರಡನೇ ಹೆಂಡತಿ ಮಕ್ಕಳಿಗೆ ಯಾವುದರಲ್ಲಿ ಇದು ಬರುತ್ತೆ ಕಾನೂನು ಬದ್ಧವಾಗಿ? ಯಾಕಂದರೆ ನಮ್ಮ ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955 ಕಾಲಮ್ ನಂಬರ್ 16 ಏನಿದೆ ಇದರಲ್ಲೂ ಕೂಡ ಅದನ್ನೇ ಹೇಳೋದು. ಯಾಕಂದರೆ ಎರಡನೇ ಹೆಂಡತಿಯ ಮಕ್ಕಳಿಗೂ ಕೂಡ ಅವರು ಯಾವುದೋ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಗ್ಬೋದು ಅಥವಾ ವಂಶ ಪಾರಂಪರ್ಯವಾಗಿ ಬಂದಿರುತ್ತೆ ಆ ಪ್ರಾಪರ್ಟಿ ಕೂಡ ಅದು ಕಾನೂನುಬದ್ಧವಾಗಿರಬೇಕು, ಮಾನ್ಯವಾಗಿರಬೇಕು, ಊರ್ಜಿತವಾಗಿರಬೇಕು. ಅಂಥದ್ದಕ್ಕೆ ಸಮಾನ ಹಕ್ಕನ್ನು ಬರುತ್ತೆ. ಒಂದು ವೇಳೆ ಪತಿ ಜೀವಂತವಾಗಿರುವಾಗಲೇ ತನ್ನ ಆಸ್ತಿಯನ್ನು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿನ ಯಾರಿಗೆ ಬೇಕಾದರೂ ಬರಿಬೋದು. ಅವರು ಒಂದು ವಿಲ್ ಅಂತಂದೇಳಿ ಬರೆದು ಬಿಟ್ರೆ ಎರಡನೇ ಹೆಂಡತಿ ಮಕ್ಕಳಿಗೆ ಪೂರ್ತಿ ಶೇರು ಹೋಗುತ್ತೆ. ವಿಲ್ ಇಲ್ದೇನೆ ಏನಾದರೂ ಮೃತಪಟ್ಟರೆ ಆ ಪ್ರಾಪರ್ಟಿಯನ್ನು ಎರಡನೇ ಹೆಂಡತಿ ಮತ್ತು ಮೊದಲನೇ ಹೆಂಡತಿ ಇಬ್ಬರಿಗೂ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿನಲ್ಲಿ ರೈಟ್ಸ್ ಬರುತ್ತೆ, ಇಬ್ಬರಿಗೂ ರೈಟ್ಸ್ ಬರುತ್ತೆ.
ಇನ್ನು ಎರಡನೇ ಹೆಂಡತಿ, ಒಂದು ವೇಳೆ ಮೊದಲನೇ ಹೆಂಡತಿ ಕಡೆಯವರು ಎರಡನೇ ಹೆಂಡತಿಯ ಮಕ್ಕಳಿಗಾಗಲಿ ಅಥವಾ ಎರಡನೇ ಹೆಂಡತಿಗಾಗಲಿ ಏನು ಒಂದು ಕಿಂಚಿತ್ತೂ ಪ್ರಾಪರ್ಟಿ ಏನೂ ಆಸ್ತಿಯಲ್ಲಿ ಭಾಗ ಕೊಡದೇ ಇದ್ರೆ ಏನು ಮಾಡಬೇಕು ಅವಾಗ? ನೀವು ಖಂಡಿತ ಕಾನೂನಿನ ಹೋರಾಟ ಮಾಡ್ಬೋದು. ಅದಕ್ಕೆ ಏನು ಬೇಕಾಗಿಲ್ಲ, ನಿಮ್ಮದು ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಅಂತ ಒಂದಿರಬೇಕು. ಆ ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನೋದೊಂದಿತ್ತು ಅಂತಂದರೆ ನೀವು ಖಂಡಿತ ಯಾರಾದರೂ ವಕೀಲರ ಹತ್ರ ಹೋಗಿ ನೀವು ವಕೀಲರ ಸಹಾಯ ಪಡೆದು ನಿಮ್ಮ ಮಕ್ಕಳಿಗಾಗಲಿ ಅಥವಾ ನಿಮಗಾಗಲಿ ಸಮಾನ ಹಕ್ಕು ಬರೋ ಥರ ನೀವು ಇದು ಮಾಡ್ಕೊಳ್ಬೋದು. ಸೆಲ್ಫ್ ಅಕ್ವರ್ಡ್ ಪ್ರಾಪರ್ಟಿಗೂ ಪಿತ್ರಾರ್ಜಿತ ಆಸ್ತಿಗೂ ಅಷ್ಟೇ ಡಿಫ್ರೆನ್ಸು. ಸೆಲ್ಫ್ ಅಕ್ವರ್ಡ್ ಪ್ರಾಪರ್ಟಿ ಅವ್ರು ಯಾರಿಗೆ ಬೇಕಾದರೂ ವಿಲ್ ಮಾಡ್ಬೋದು, ಅದರಿಂದ ಅವ್ರಿಗೆ 100% ಆಗುತ್ತೆ. ಒಂದು ವೇಳೆ ವಿಲ್ ಮಾಡದೆ ತೀರಿ ಹೋದರೆ ಮೊದಲನೇ ಹೆಂಡತಿಗೂ ಎರಡನೇ ಹೆಂಡತಿಗೂ ಇಬ್ಬರಿಗೂ ಈಕ್ವಲ್ ಶೇರ್ ಬರುತ್ತೆ. ಯಾವಾಗ? ಅದು ಕಾನೂನುಬದ್ಧವಾಗಿ ಮದುವೆ ಆಗಿದ್ದರೆ ಮಾತ್ರ. ಕಾನೂನಿಗೆ ವಿರೋಧವಾಗಿ ಅವರು ಮದುವೆ ಆಗಿದ್ರೆ, ಅನೂರ್ಜಿತವಾಗಿ ಮದುವೆ ಆಗಿದ್ದರೆ, ಅವರು ಏನಾದರೂ ವಿಲ್ ಮಾಡದೆ ತೀರ್ಕೊಂಡಿದ್ರೆ ಅವರಿಗೆ ಎರಡನೇ ಹೆಂಡತಿಗಾಗಲಿ ಎರಡನೇ ಹೆಂಡತಿ ಮಕ್ಕಳಿಗೆ ಯಾವುದೇ ರೈಟ್ಸ್ ಬರಲ್ಲ. ಇದು ನಮ್ಮ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿರೋದು. ಯಾಕಂದರೆ ಎಷ್ಟೋ ಜನ ಕೇಳ್ತಾ ಇದ್ರಿ, ಅವರು ಕಾನೂನುಬದ್ಧವಾಗಿ ಮದುವೆ ಆಗಿದ್ದರೆ ಖಂಡಿತ ಫೈಟ್ ಮಾಡ್ಬೋದು, ಕಾನೂನಿಗೆ ವಿರೋಧವಾಗಿ ಆಗಿದ್ದರೆ ಖಂಡಿತ ತುಂಬಾ ಕಷ್ಟ. ನೀವು ಏನಂದರೆ ಕಾನೂನು ಹೋರಾಡ್ಬೋದು ಅಷ್ಟೇನೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಏನಾದರೂ ಇದ್ದರೆ ನೀವು ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ.